ಎಲ್ಲರಿಗೂ ನಮಸ್ಕಾರಗಳು. ನಾವು ಈ ಹಿಂದೆ ಸಂಧಿ ಅಂದ್ರೇನು, ಸಂಧಿಗಳ ವಿಧಗಳು ಹಾಗೂ ಕನ್ನಡ ಸಂಧಿಯ ವಿಧಗಳನ್ನು ಉದಾಹರಣೆ ಸಹಿತ ತಿಳ್ಕೊಂಡಿದ್ವಿ. ಇದೀಗ ಸಂಸ್ಕೃತ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಇದನ್ನು ಚಟುವಟಿಕೆಗಳ ಮೂಲಕ ಹೇಗೆಲ್ಲ ಮಕ್ಕಳ ಕೈಲಿ ಮಾಡಿಸ್ಬೋದು ಅನ್ನೋದನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಹಾಗಾಗಿ ಅದೇ ತರಹ ಸಂಸ್ಕೃತ ಸಂಧಿಯಲ್ಲೂ ಸಹ ನಾವು ಹೇಗೆ ಮಾಡ್ಬೋದು ಅಂತೇಳಿ ಇದು ಕೂಡ ನನ್ನ ವಿದ್ಯಾರ್ಥಿ ಮಾಡಿರೋವಂಥದ್ದೇ. ಹಾಗಾಗಿ ಮಕ್ಕಳುಗಳಲ್ಲಿ ಇದರೆಲ್ಲ ಮಾಡಿಸೋದ್ರಿಂದ ಅವ್ರಿಗೂ ಕೂಡ ಏನಾಗುತ್ತೆ, ಒಂದು ದೀರ್ಘವಾಗಿ ತಿಳ್ಕೊಳ್ಳೋ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ. ಇದೀಗ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿಯಲ್ಲಿ ಒಟ್ಟು 7 ವಿಧಗಳು. ಸಂಸ್ಕೃತ ಸಂಧಿ ಅಂದರೆ ಉತ್ತರ ಪದ ಮತ್ತು ಪೂರ್ವ ಪದದಲ್ಲಿ ಎರಡು ಕಡೆಯೂ ಸಹ ಸಂಸ್ಕೃತ ಪದಗಳನ್ನು ಹೊಂದಿ ಸಂಧಿ ಕಾರ್ಯವಾದರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಕರೀತಾರೆ. ಮೊದಲನೇದಾಗಿ ಸಂಸ್ಕೃತ ಸಂಧಿಯಲ್ಲಿ ಸವರ್ಣ ದೀರ್ಘ ಸಂಧಿ. ವಿವರಣೆ: ಪೂರ್ವ ಪದದ ಕೊನೆಯಲ್ಲಿ ಆ ಇ ಊಗಳು ಬಂದರೆ ಉತ್ತರ ಪದದ ಪ್ರಾರಂಭದಲ್ಲಿ ಆ ಇ ಊಗಳ ಬಂದಾಗ ಅವೆರಡರ ನಡುವೆ ಆಕಾರ, ಈಕಾರ, ಊಕಾರ ದೀರ್ಘಾಕ್ಷರಗಳು ಬರೋದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಮೊದಲನೇದಾಗಿ ಬ್ರಹ್ಮಾಸ್ತ್ರ, ಬ್ರಹ್ಮ ಪ್ಲಸ್ ಅಸ್ತ್ರ. ಗಿರೀಶ, ಗಿರಿ ಪ್ಲಸ್ ಈಶ, ಗಿರೀಶ. ದಿನಾಚರಣೆ, ದಿನ ಪ್ಲಸ್ ಆಚರಣೆ, ದಿನಾಚರಣೆ. ಅವಾಂತರ, ಅವಾಂತರ, ಅವ ಪ್ಲಸ್ ಅಂತರ, ಅವಾಂತರ. ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ, ವಿದ್ಯಾಭ್ಯಾಸ. ಸಿಂಹಾಸನ, ಸಿಂಹ ಪ್ಲಸ್ ಆಸನ. ದ್ರವ್ಯಾರ್ಥಿ, ದ್ರವ್ಯ ಪ್ಲಸ್ ಅರ್ಥಿ. ಸುರಾಸುರ, ಸುರ ಪ್ಲಸ್ ಅಸುರ. ಹೀಗೆ ಹಲವಾರು ಉದಾಹರಣೆಗಳೊಂದಿಗೆ ನಾವು ಸಂಸ್ಕೃತ ಸಂಧಿಯನ್ನು ತಿಳ್ಕೊಬೋದಾಗಿದೆ. ನೋಡಿ, ಈ ಥರ ಆಕ್ಟಿವಿಟಿ ಮಾಡೋದ್ರಿಂದ ಇದನ್ನು ಹಿಂಗೆ ಎಳೆಯೋದ್ರಿಂದ ಒಂದೊಂದೇ ಬರ್ತಾ ಇರುತ್ತೆ ಮತ್ತು ಹೀಗೆ ಮಾಡ್ಬೋದು, ಹಾಗೆಯೇ ಕ್ಲೋಸ್ ಆಗುತ್ತೆ. ಮುಂದಿನದ್ದು ಗುಣಸಂಧಿ ಅಂತ ಹೇಳಿ. ಸವರ್ಣ ದೀರ್ಘ ಸಂಧಿಯಲ್ಲಿ ಎರಡನೆಯ ವಿಧ ಇದು ಗುಣಸಂಧಿ. ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಉಕಾರಗಳು ಪರವಾದಾಗ ಓಕಾರವು, ಋಕಾರ ಪರವಾದಾಗ ಅರ್ಕಾರವು ಆದೇಶವಾಗಿ ಬರೋದೆ ಗುಣಸಂಧಿ. ಉದಾಹರಣೆ: ಪರಮೋಚ್ಚ, ಪರಮ ಪ್ಲಸ್ ಉಚ್ಚ, ಪರಮೋಚ್ಚ. ಎರಡನೇದು ಮಹಾ ಪ್ಲಸ್ ಈಶ, ಮಹೇಶ. ಪ್ರಶ್ನ ಪ್ಲಸ್ ಉತ್ತರ, ಪ್ರಶ್ನೋತ್ತರ. ವೀರ ಪ್ಲಸ್ ಈಶ, ವೀರೇಶ. ಜ್ಞಾನ ಪ್ಲಸ್ ಈಶ್ವರ, ಜ್ಞಾನೇಶ್ವರ. ದೇವ ಪ್ಲಸ್ ಇಂದ್ರ, ದೇವೇಂದ್ರ. ಮಹಾ ಪ್ಲಸ್ ಋಷಿ, ಮಹರ್ಷಿ. ಸ್ವ ಪ್ಲಸ್ ಇಚ್ಛೆ, ಸ್ವೇಚ್ಛೆ. ಸ್ವೇಚ್ಛೆ ಬರಲ್ಲ ಅನಿಸುತ್ತೆ, ಆದರೆ ಮಕ್ಕಳು ಈ ಕಾರಕ್ಕೆ ಅರ್ಕಾರಕ್ಕೆ ನಾವೇನು ವಿವರಣೆ ಕೊಟ್ಟಿರ್ತೀವಿ ತರಗತಿಯಲ್ಲಿ ಅದಕ್ಕೆ ತಕ್ಕಂಥ ಉದಾಹರಣೆಗಳನ್ನು ಬರೆಯೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮೂರನೇದಾಗಿ ವೃದ್ಧಿ ಸಂಧಿ. ಆಕಾರಗಳಿಗೆ ಐಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು, ಔಕಾರಗಳು ಪರವಾದಾಗ ಔಕಾರವು ಆದೇಶವಾಗಿ ಬಂದರೆ ಅದನ್ನು ವೃದ್ಧಿ ಸಂಧಿ ಅಂತ ಕರೀತಾರೆ. ಉದಾಹರಣೆಗೆ ಏಕ ಪ್ಲಸ್ ಏಕ, ಏಕೈಕ. ಶಿವ ಪ್ಲಸ್ ಐಕ್ಯ, ಶಿವೈಕ್ಯ. ವನ ಪ್ಲಸ್ ಔಷಧಿ, ವನೌಷಧಿ. ದಿವ್ಯ ಪ್ಲಸ್ ಔಷಧ, ದಿವ್ಯೌಷಧ. ಗಂಗೌಘ, ಗಂಗಾ ಪ್ಲಸ್ ಹೋಗ, ಗಂಗೌಘ. ಜಲೌಘ, ಜಲ ಪ್ಲಸ್ ಓಗ, ಜಲೌಘ. ಲೋಕೈಕ, ಲೋಕ ಪ್ಲಸ್ ಏಕ, ಲೋಕೈಕ. ಹೀಗೆ ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಹೀಗೆ ಎಳೆಯೋದ್ರಿಂದ ಏನಾಗುತ್ತೆ, ಒಂದರ ನಂತರ ಉದಾಹರಣೆಗಳು ಬರುತ್ತೆ. ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಸಂಧಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಮಕ್ಕಳ ಕ್ರಿಯೇಟಿವಿಟಿ ಆ ಒಂದು ಅವರಲ್ಲಿರುವಂತಹ ಒಂದು ಸೃಜನಾತ್ಮಕತೆ ಇದೇನಿರುತ್ತೆ ಅದನ್ನು ನಾವು ಹೇಗೆ ಬಳಸ್ಕೋಬೋದು ಮಕ್ಕಳಲ್ಲಿ. ಹೇಗಿದ್ದರೂ ಕೂಡ ಇವಾಗ ರಚನಾತ್ಮಕ ಮೌಲ್ಯಮಾಪನಕ್ಕೆ
ಬರೀ ಕೇವಲ ಪಾಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನೇ ಬರೆಸೋದಕ್ಕಿಂತ ಹೀಗೆ ಮಾಡೋದ್ರಿಂದ ಆ ಒಂದು ಮಕ್ಕಳಲ್ಲಿ ಕಲಿಯುವಂತಹ ಆಸಕ್ತಿ ಉತ್ಸಾಹ ಹೆಚ್ಚಾಗುತ್ತೆ. ಇದೀಗ ಎಣ್ಸಂಧಿ. ಈ ಕಾರಗಳಿಗೆ ಯಕಾರವು ಉಕಾರಗಳಿಗೆ ವಕಾರವು ಋಕಾರಕ್ಕೆ ಋಕಾರವು ಆದೇಶವಾಗಿ ಬರುವುದು, ಅದನ್ನು ಎಣ್ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡ್ಬೋದು, ಅತಿ ಪ್ಲಸ್ ಅಂತ ಅತ್ಯಂತ, ಕೋಟಿ ಪ್ಲಸ್ ಆದೀಶ್ವರ ಕೋಟ್ಯಾಧೀಶ್ವರ, ಜಾತಿ ಪ್ಲಸ್ ಅತೀತ ಜಾತ್ಯಾತೀತ. ಅಲ್ಲಿ ಆಗೋಗಿದೆ, ಮೊದಲನೇ ಬರಬೇಕಿತ್ತು. ಅತ್ಯಾದರ, ಅತಿ ಪ್ಲಸ್ ಆದರ ಅತ್ಯಾದರ. ಪ್ರತಿ ಪ್ಲಸ್ ಅರ್ತಿ ಪ್ರತ್ಯರ್ಥಿ. ಕೋಟ್ಯಾವಧಿ, ಕೋಟಿ ಪ್ಲಸ್ ಅವಧಿ ಕೋಟ್ಯಾವಧಿ. ಮನು ಪ್ಲಸ್ ಅಂತರ ಮನ್ವಂತರ. ನೋಡಿ, ಇದು ಹೀಗೆ ಹಿಂದಕ್ಕೆ ಕಳಿಸೋದ್ರಿಂದ ಏನಾಗುತ್ತೆ, ಅದು ನೀಟಾಗಿ ಕುತ್ಕೊಳ್ಳುತ್ತದೆ. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ತರಗತಿಗೆ ಬರುವಂತಹ ಮಕ್ಕಳಿಗೆ ತೋರಿಸೋದ್ರಿಂದ ಅವ್ರಿಗೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬಂದು ಜಸ್ತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಆದೇಶವಾಗಿ ಬರೋದನ್ನು ನಾವು ಜಸ್ತ್ವ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಅಜಂತ, ಅಚ್ ಪ್ಲಸ್ ಅಂತ. ಪೂರ್ವ ಪದದ ಕೊನೆಯ ವ್ಯಂಜನಾಕ್ಷರ ಚ ಇದೆ, ಉತ್ತರ ಪದ ಮೊದಲ ಸ್ವರಾಕ್ಷರ ಆ ಇದೆ, ಹಾಗಾಗಿ ಅದೇನಾಗುತ್ತೆ, ಅಜಂತ ಆಗುತ್ತೆ. ಹಾಗಾಗಿ ಇದು ಜಸ್ತ್ವ ಸಂಧಿಗೆ ಉದಾಹರಣೆಯಾಗುತ್ತೆ. ಸದ್ವಂಶ, ಸತ್ ಪ್ಲಸ್ ವಂಶ ಸದ್ವಂಶ. ದಿಕ್ ಪ್ಲಸ್ ಅಂತ ದಿಗಂತ. ಅಬ್ದಿ, ಅಪ್ ಪ್ಲಸ್ ದಿ ಅಬ್ದಿ. ಅಬ್ದಿ ಅಂದರೆ ಸಮುದ್ರ ಅಂತ ಹೇಳಿ ಅರ್ಥ ಬರುತ್ತಿಲ್ಲಿ. ವಾಗ್ದೇವಿ, ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಉದ್ಭವ, ಉತ್ ಪ್ಲಸ್ ಭವ ಉದ್ಭವ. ನೋಡಿ, ಪ್ರಥಮಾಕ್ಷರಗಳು ಏನಿದೆ, ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ತೃತೀಯಾಕ್ಷರಗಳು ಬರುತ್ತೆ. ಇಲ್ಲಿ ತಾ ಬಂದಿದೆ, ದಾ ಇದೆ, ಹಾಗಾಗಿ ಸದ್ಗುಣ, ಸತ್ ಪ್ಲಸ್ ಗುಣ ಸದ್ಗುಣ. ಅಬ್ಜ, ಅಪ್ ಪ್ಲಸ್ ಜ ಅಬ್ಜ. ಹೀಗೆ ನೋಡಿ, ತುಂಬ ಚೆನ್ನಾಗಿ ಮಾಡಿದೆ ಮಗು ಅದು. ಹಾಗಾಗಿ ಇದು ಎಷ್ಟು ಚೆನ್ನಾಗಿ ಕೂರ್ತಾ ಇದೆ. ಇದಿಷ್ಟು ಜಸ್ತ್ವ ಸಂಧಿ ಉದಾಹರಣೆ. ಮುಂದಕ್ಕೆ ಶ್ಚುತ್ವ ಸಂಧಿ. ಶ್ಚುತ್ವ ಸಂಧಿ ಸಕಾರ ಮತ್ತು ತಕಾರ ವರ್ಗಗಳಿಗೆ ಶಕಾರ ಚ ವರ್ಗಗಳಿಗೆ, ಅಂದರೆ ಶು ಅಕ್ಷರಗಳು ಆದೇಶವಾಗಿ ಬರೋದು. ಉದಾಹರಣೆಗೆ ಸಚಿತ್ರ, ಸತ್ ಪ್ಲಸ್ ಚಿತ್ರ ಸಚಿತ್ರ ಚಕಾರ ಬಂದಿದೆ. ಎರಡನೇದು ಜಗಜ್ಜನನಿ, ಜಗತ್ ಪ್ಲಸ್ ಜನನಿ ಜಗಜ್ಜನನಿ. ಯಶಸ್ ಪ್ಲಸ್ ಚಂದ್ರ ಯಶ್ಚಂದ್ರ. ನೆಕ್ಸ್ಟ್ ಶರತ್ ಪ್ಲಸ್ ಚಂದ್ರ ಶರಶ್ಚಂದ್ರ. ಬೃಹತ್ ಪ್ಲಸ್ ಛತ್ರ ಬೃಹಚ್ಛತ್ರ. ಜಗಜ್ಜೀವನ, ಜಗತ್ ಪ್ಲಸ್ ಜೀವನ ಜಗಜ್ಜೀವನ. ಮನಃಶುದ್ಧಿ, ಮನಸ್ ಪ್ಲಸ್ ಶುದ್ಧಿ ಮನಃಶುದ್ಧಿ. ಹೀಗೆ ಶ್ಚುತ್ವ ಸಂಧಿಗೆ ಉದಾಹರಣೆಗಳು. ನೋಡಿ, ಮತ್ತೆ ಹಿಂದಕ್ಕೆ ಇದನ್ನು ಕಳಿಸೋದ್ರಿಂದ ಏನಾಗುತ್ತೆ, ಕರೆಕ್ಟಾಗದು ಕುಳಿತುಕೊಳ್ಳುತ್ತೆ. ಇದು ನೋಡೋದಕ್ಕೆ ಒಂದು ಚಂದ, ಅಷ್ಟು ಚೆನ್ನಾಗಿ ಮಾಡಿದೆ ಈ ಮಗು. ಹಾಗಾಗಿ ಸುಮಾರು ಮಕ್ಕಳು, ವಿದ್ಯಾರ್ಥಿಗಳು ಇದಕ್ಕಿಂತ ವಿಭಿನ್ನವಾಗಿ ವಿವಿಧ ರೀತಿಯಲ್ಲಿ ಅವ್ರದ್ದೇ ಆದಂತಹ ಒಂದು ಯೋಚನೆಗಳಲ್ಲಿ ಮಾಡೋದಕ್ಕೆ ಪ್ರಯತ್ನಗಳನ್ನ ಪಡ್ತಾರೆ. ನಮ್ಗೆ ಅದನ್ನು ನೋಡಿ ಶಿಕ್ಷಕರಿಗೆ ಖುಷಿ. ನೆಕ್ಸ್ಟ್ ಬಂದು ಅನುನಾಸಿಕ ಸಂಧಿ. ವರ್ಗದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಸಹ ಅವುಗಳಿಗೆ, ಅಂದರೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದು. ಉದಾಹರಣೆಗೆ ಉನ್ಮತ್ತ, ಉತ್ ಪ್ಲಸ್ ವರ್ಗದ ಪ್ರಥಮಾಕ್ಷರಗಳು. ಜಸ್ತ್ವ ಸಂಧಿಯಲ್ಲಿ ವರ್ಗದ ಪ್ರಥಮಾಕ್ಷರಗಳು ತೃತೀಯಾಕ್ಷರಗಳು ಬರುತ್ತೆ. ಇಲ್ಲಿ ಅನುನಾಸಿಕ ಸಂಧಿಯಲ್ಲಿ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಕೊನೆಯ ಅಕ್ಷರಗಳು, ವರ್ಗದ ಕೊನೆಯ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಏನಾಗಿದೆ ಅವು ಆದೇಶವಾಗಿ ಬರುತ್ತೆ. ಉನ್ಮತ್ತ, ಉತ್ ಪ್ಲಸ್ ಮತ್ತ ಉನ್ಮತ್ತ. ದಿಗ್ಮುಖ, ದಿಕ್ ಪ್ಲಸ್ ಮುಖ ದಿಗ್ಮುಖ. ಷಟ್ ಪ್ಲಸ್ ಮುಖ ಷಣ್ಮುಖ. ಉನ್ಮಾದ, ಉತ್ ಪ್ಲಸ್ ಮಾದ ಉನ್ಮಾದ. ಥ ದ ದ ನ ನೋಡಿ ಅಲ್ಲಿದೆ, ಹಾಗಾಗಿ ತ ಪ್ರಥಮಾಕ್ಷರ ಆದಾಗ ಅದೇ ವರ್ಗದ ಕೊನೆಯ ಅಕ್ಷರ ನ ಆಗುತ್ತೆ, ಹಾಗಾಗಿ ಅದು ಉನ್ಮಾದ ಆಗುತ್ತೆ. ವಾಗ್ಮಯ, ಖ ನೋಡಿ ಮೊದಲ ಅಕ್ಷರ ಬಂದಿದೆ, ಕೊನೆಯ ಅಕ್ಷರ ನ್ಯ ಇದೆ, ಹಾಗಾಗಿ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು. ವಾಗ್ಮಯ, ವಾಕ್ ಪ್ಲಸ್ ಮಯ ವಾಗ್ಮಯ. ಸನ್ಮಂಗಳ, ಸತ್ ಪ್ಲಸ್ ಮಂಗಳ ಸನ್ಮಂಗಳ. ತನ್ಮಯ, ತತ್ ಪ್ಲಸ್ ಮಯ ತನ್ಮಯ.
ಹೀಗೆ ಬರುತ್ತೆ. ನೆಕ್ಸ್ಟ್ ಸತ್ ಪ್ಲಸ್ ಮಾನ ಸನ್ಮಾನ. ಆಯಿತು. ಮತ್ತೆ ಇದನ್ನು ಹಾಗೇ ಕೂರಿಸೋಬೇಕು ನೋಡಿ. ಹೀಗೆ ಹಿಂಗೆ ಹಿಂದಕ್ಕೆ ತಳ್ಳಿದ್ರೆ ಸಾಕು, ಹಾಗೇನೆ ಅದೋಗಿ ಒಂದರಿಂದ ಒಂದು ಕೂತ್ಕೊಳ್ಳುತ್ತೆ. ಮುಂದಕ್ಕೆ ಸಮಾಸಗಳು. ಇದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಸಂಸ್ಕೃತ ಸಂಧಿ ಬಗ್ಗೆ ವಿವರಣೆ. ಹಾಗಾಗಿ ನೀವು ಕೂಡ ಪ್ರಯತ್ನ ಪಡಿ. ಮಕ್ಕಳಲ್ಲಿ ಹೀಗೆ ಮಾಡಿಸ್ಬೋದು ಅಂತೇಳಿ. ತುಂಬ ಟೈಮ್ ಹಿಡಿಯುತ್ತೆ ಅಂತ ಏನಿಲ್ಲ, ಮಕ್ಳಿಗೆ ಇಷ್ಟ ಆಗುತ್ತೆ. ಅವ್ರು ತುಂಬ ಸಮಯ ತೊಗೊಂಡು ಪರವಾಗಿಲ್ಲ, ಆದರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗುತ್ತೆ, ಒಂದಷ್ಟು ವಿಷಯಗಳು ಕುತೂಹಲದೊಂದಿಗೆ ಆಸಕ್ತಿಯೊಂದಿಗೆ ಅವ್ರಿಗೆ ಕಲೀಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂಥೇಳಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.